ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಬರೀ ಇವತ್ತು ಒಬ್ಬರದು ಬರ್ತ್ಡೇ ವಿಶ್ ಮಾಡೋದಿದೆ. ನನ್ನ ವ್ಯೂವರ್ಸ್ ಅವರ ಮಗಳದು ಬರ್ತ್ಡೇ ಇದೆ ಅಂತೆ. ಇದು ಕಮೆಂಟ್ ಹಾಕಿದವ್ರ ಹೆಸರು ಸುಶೀಲಾ ಅಂತ ಹೇಳಿ. ಇವರು ನನ್ನ ರೆಗ್ಯುಲರ್ ವ್ಯೂವರ್ಸು, ಸುಶೀಲಾ ಅನ್ನೋರು. ಎವ್ರಿ ವಿಡಿಯೋಗೂ ನನಗೆ ಕಮೆಂಟ್ ಹಾಕ್ತಿರ್ತಾರೆ. ಇವರು ಮಗಳದು ಇವತ್ತು ಬರ್ತ್ಡೇ ಇದೆ ಅಂತ. ಇವರು ಮೊನ್ನೆನೇ ನನಗೆ ಕಮೆಂಟ್ ಹಾಕಿದ್ರು, 9ನೇ ತಾರೀಕಿಗೆ ನನ್ನ ಮಗಳು ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿ. ನಾನು ಸೆಕೆಂಡ್ ವಿಡಿಯೋಗೆ ಹಾಕಬೇಕು ಅಂದ್ಕೊಂಡಿದ್ದೆ, ಆದರೆ ಮತ್ತೆ ಅವ್ರು ಇನ್ನೊಂದ್ಸರಿ ಕಮೆಂಟ್ ಹಾಕಿದ್ರು. ಇವರ ಮಗಳ ಹೆಸರು ಸಂಪ್ರೀತಾ ಅಂತ ಹೇಳಿ. ಸಂಪ್ರೀತಾ ಅವರೇ, ನಿಮಗೆ ನನ್ನ ಕಡೆಯಿಂದ, ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ, ನನ್ನ ಎಲ್ಲ ಹುಡುಗರ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸದಾ ಕಾಲ ಕೊಡಲಿ. ದೇವರು ವಿದ್ಯಾ ಬುದ್ಧಿನೂ ಕೊಡಲಿ. ಅದ್ರ ಜೊತೆಗೆ ನೀವು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಸಿಗಲಿ, ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಹೋಗಲಿ ಅಂತ ಹೇಳಿ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ. ಮತ್ತೆ ಇನ್ನೊಂದು ಬೇಜಾರ ಮಾಡ್ಕೋಬೇಡಿ ಸುಶೀಲಾ ಅವರೇ, ಈ ಹೆಸರು ನನಗೆ ನಿಜವಾಗ್ಲೂ ಅನ್ನಕ್ಕೆ ಬರಲಿಲ್ಲ. ನಾನು ಒಂದು 10-12 ಸಲ ಇದನ್ನ ಬಾಯ್ಪಾಟ್ ಮಾಡಿದ್ದೇನೆ ಹೆಸರು. ಇದು ಸಂಪ್ರೀತಾ ನನಗೆ ಏನು ಅದು ಪ್ರೊನೌನ್ಸಿಯೇಷನ್ ಬರೋದಾಗಿರಲಿಲ್ಲ, ಸಂಪ್ರೀತಾ ಅಂತ ಹೇಳಿ. ಆಮೇಲೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಮಾಡಿಕೊಂಡು ನಿಮ್ಮ ಮಗಳಿಗೆ ಬರ್ತ್ಡೇ ವಿಶ್ ಮಾಡಿದ್ದೀನಿ. ಏನ್ರಿ ಇದು ಅನ್ನಕ್ಕೆ ಬರೋದಿಲ್ಲ ಹೆಸರು, ಹೆಂಗ್ರಿ ಕರಿತೀರಿ ಮನೆಯಲ್ಲಿ? ಬೇಜಾರ ಮಾಡ್ಕೋಬೇಡಿ. ಅದ್ರ ಹೆಸರು ಚೆನ್ನಾಗಿದೆ, ನಾನು ಯಾವತ್ತೂ ಕೇಳಿಲ್ಲ, ಇದೇ ಮೊದಲೇ ಸರಿ ಹೆಸರು ಕೇಳಿದ್ದು. ಚೆನ್ನಾಗಿದೆ. ಒಳ್ಳೇದಾಗ್ಲಿ. ವಿಡಿಯೋ ಚಾಲೂ ಆಗತ್ತಿ, ನೋಡ್ಕೊಂಡು ಬರ್ರಿ. ನನ್ನ ಮಾತಿಂದ ಬೇಜಾರ ಮಾಡ್ಕೋಬೇಡಿ, ಆಯ್ತಾ? ಎಷ್ಟೊತ್ತು ಆತಿಗೆ ಬರಕ್ಕೆ ಹೇಳಿ ಇನ್ನೂ ಬಂದಿಲ್ಲ. ಯಾರಾದ್ರೂ ನೋಡಿದ್ರೆ ಏನೋ ನನಗೆ ಎದಿ ಡಬ ಹತ್ತೈತಿ. ಅಪ್ಪ ಬಂದು ಬಾಳತನ ಬಂದು ಸಾರಿ. ನಮ್ಮವ್ವ ಎಷ್ಟೊತ್ತಾದರೂ ಪಡ್ಸಾಲ ಕುತ್ತಕ್ಕೆ ಹೋಗಲೇ ಇಲ್ಲ. ನಾವು ಹೋಗೋ ಸೌಂಡ್ ಕೇಳಿ ಏನು ಎದ್ದು ಬರ್ತಾಳೆ ಅಂತಂದು ಆಕೆ ಕೋಣೆಗೆ ಹೋಗೋವರೆಗೂ ಕಾಯ್ಕೊಂಡು ನಿಂತ ಈ ಕಡೆ ಬಂದೆ. ಹಿತ್ತಲು ಬಾಗಲದಿಂದ ಹಾಸಿ ಬಂದೇನೆ. ಯಾರು ನೋಡಿಲ್ಲ ಹೋದಲ್ ನಿನ್ನ? ನಾನು ಯಾರೂ ನೋಡಿಲ್ಲ. ನೀನು ಯಾರು ನೋಡಿದ್ರೇನ? ಇಲ್ಲ, ನಾನು ಗೊತ್ತಿರೋಂಗೆ ನಾನು ಯಾರೂ ನೋಡಲಿಲ್ಲ. ಹೌದು, ಹೆಂಗೆ ಹೋಗೋದು? ಗಾಡಿನ ಆ ಕಡೆ ಊರು ಹೊರಗೆ ನಿಲ್ಲಿಸಿ ಬಂದೀನಿ. ಯಾಕಂದ್ರೆ ಇಲ್ಲಿಂದ ಚಾಲೂ ಮಾಡಿದ್ರೆ ಮತ್ತೆ ಮಂದಿಗೆ ಸೌಂಡ್ ಗೊತ್ತಾಗ್ಬಿಡ್ತೈತಿ ಅಂತ ಅಲ್ಲಿ ನಿಲ್ಸೀನಿ. ಬಾ ಹೋಗುನ್ ಆ ಕಡೆಯಿಂದ. ಹಂಗ ಹೌದಾ? ನಡಿ. ಮತ್ತೆ ನೀನು ಉಡಾರಿ ಬೆಟ್ಟ ತೊಗೊಂಬಂದಿಲ್ಲ, ಏನು ಬೇರೆ ತೊಗೊಂಬಂದಿಲ್ಲ ಹೋದಲು? ನೀ ಹೇಳ್ದಂಗೆ ಅರ್ವಿ ಅಷ್ಟ ತಂದೇನಿ. ಅಷ್ಟಲ್ಲ, ನಾನು ಕಿವ್ಯಾಗಿದ್ದು ಸಹ ತೆಗೆದು ಪಾಸಿ ಹಾಕೊಂಬಂದೇನಿ. ಆಯ್ತು, ತಗೊಡ್ ಬಾ. ಕೊಡಿ ಇಲ್ಲಿ ಸುಟ್ಕೇಸ್. ತಗೊಡ್ ಬಾ. ಇಲ್ಲಿ ಭಾಳ ಹೊತ್ತು ನಿಂತ್ರೆ ಮತ್ತೆ ಯಾರು ನೋಡಿದ್ರೆ ಕೆಲಸ ಕೆಡ್ತೈತಿ. ನಡಿ. ಏ ಮಾದ, ಎಷ್ಟು ಕತ್ಲೈತಲ್ಲ, ಗಾಡಿನ ಕಾಣುವಲ್ದು. ಅದನ್ನ ಅಲ್ಲಿ ಮರದ ಕೆಳಗೆ ಹಚ್ಚಿ ಬಂದೇನಿ, ಯಾರಿಗೂ ಕಾಣೋದಿಲ್ಲ ಅದು. ಅಪ್ಪ, ಇಲ್ಲೊಂಚೂರು ಬೆಳಕೈತೆ ಅನಿಸ್ತೈತಿ. ಎಲ್ಲಿ ನಿಲ್ಸಿ ಗಾಡಿ? ಅಲ್ಲಿ ನಾಗಲ್ ಗಾಡಿ ನಿಲ್ಲಿಸ್ದಾಗಿಲ್ಲ, ಬೆಳಕ ಇರಲಿಲ್ಲ. ಇದು ಯಾವಾಗ ಬೀದಿ ಲೇಟ್ ಆಯ್ತು ಬಿಟ್ಟೈತೆ ನೋಡಿಲ್ಲ. ಏನಾರ ಆಗ್ಲಿ, ಬಾ ಗಾಡಿ ತೆಗಿ, ಬಾ ಪಟ್ಟನ. ಅಯ್ಯೋ, ಗಿಲಿ ಕಳೆದೇನ? ಬಾಯ್ ಮಾಡ್ಬೇಡ, ಟೆನ್ಷನಿಗೆ ಸಿಗುವಲ್ದಷ್ಟು. ಹಾಂ ಸಿಕ್ತು. ಬಾ ಮಾದ, ಶಿಲ್ಪ. ಅಭಿಷೇಕ. ಅಭಿ, ನೀನೇನ್ಲೇ ಇಲ್ಲಿ? ಇವನು ಯಾಕೆ ಇಷ್ಟೊತ್ತಲ್ಲಿ ಬಂದ? ನಾ ದಿನ ಇದೇ ರೋಡ್ನಾಗ ಓಡಾಡೋದು. ಹೌದಾ? ಅಂದರೆ ಡ್ಯೂಟಿಯಿಂದ ಈಗ ಬಂದೆ, ತಡ ಆಯ್ತು. ಹಾಂ, ನಂದು ಬೈಕ್ ಸರ್ವಿಸಿಗೆ ಬಿಡೋದಿತ್ತು, ಅದಕ್ಕೆ ಬೈಕ್ನ ಸರ್ವಿಸಿಗೆ ಬಿಟ್ಟು ಬಂದೆ, ಅದಕ್ಕೆ ತಡ ಆಯ್ತು. ಹೌದು ಶಿಲ್ಪ, ನೀವೇನು ಮಾಡತ್ತೀರಿ? ಸುಡ್ಕೇಸ್ ತಗೊಂಡು ಎಲ್ಲಿಗೆ ಹೊಂಟೀರಿ? ಅದು ಅದು ಊರಿಗೆ ಹೊಂಟಿದ್ದೆ. ಅದ್ಯಾಕಂಗೆ ಆ ಏನಾಗತ್ತೀರಿ? ಯಾವ ಊರಿಗೆ? ಅಷ್ಟಕ್ಕೂ ಊರಿಗೆ ಬಿಡಕ್ಕೆ ಇವನು ಯಾಕೆ ನಿಮ್ಮ ಜೋಡಿ ಬರಾಕತ್ತಾನ? ಇಲ್ಲಿ ಮಗನ, ಪೊಲೀಸವ್ರಂಗೆ ಭಾಳ ಎನ್ಕ್ವೈರಿ ಮಾಡಬಾಡ್ಲಿ. ಈಗ ಎದಿಡೆ ಬಡ ಬನ್ನಾಗತೈತಿ. ಈಗಿನ ಕರ್ಕೊಂಡು ಮದ್ವೆ ಮಾಡ್ಕೊಳಕ್ ಹೊಂಟೀನಿ. ಏನು ಇಬ್ರು ಯಾರಿಗೂ ಹೇಳ್ದಂಗ ಹೂಡಕ್ ಲಗ್ನ ಆಗತ್ತೀರ? ಊರಾಗ ಏನಾರಿ ಸುದ್ದಿ ಗೊತ್ತಾಗಿ ಅವ್ರ ಮನ್ಯಾಗ ನಿಮ್ಮ ಮನ್ಯಾಗ ಗೊತ್ತಾದ್ರೆ ಏನಾಗತ್ತೆ ಅನ್ನೋ ಸಣ್ಣ ವಿಚಾರ ಐತಿ ನಿನಗ? ಏನು ಮಾಡ್ಲಿಲ್ಲ ಮತ್ತೆ ಈಗಿನ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತಂದು ಹೇಳಾಕತ್ತಾಳ. ಈಗ ಆಕಿನ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಹ್ಯಾಂಗೆ? ಅದಕ್ಕೆ ಆಕಿ ಹೋಗೋಣ ನಂದ್ಲು. ಈಗ ನಾ ಹೆಂಗೆ ಬೇಡ, ನಾನು ಆಕಿನ ಬರ್ತೀನಿ ಅಂತ ತಯಾರಾದ್ಮೇಲೆ ಅದಕ್ಕೆ ಹುಬ್ಬಳ್ಳಿಯಾಗ ಮನೆ ನೋಡೀನಿ. ಅಲ್ಲಿ ಹೋಗಿ ಮದ್ವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಅವ್ರಿಗೆ ಅಲ್ಲಿಂದ ನಾನು ರೊಕ್ಕ ಕಳಿಸ್ತೀನಿ ಮನೆಗೆ. ಅಲ್ಲ, ನಿನ್ನ ವಿಚಾರ ಎಲ್ಲ ಬರೋಬರಿ ಇರ್ಬೋದು, ಆದರೆ ಈ ಊರಾಗ ಅದು ಏನಾದರೂ ಆಗಿರಲಿ, ಅದನ್ನ ಆಮೇಲೆ ಬಂದಿದ್ದು ನೋಡ್ಕೊಳ್ಳೋಣ. ಈಗ ನಾವು ಯಾರು ಕಣ್ಣಿಗೂ ಬೀಳದಂಗೆ ಹೋಗ್ಬೇಕು. ನಮ್ಮಿಬ್ರದ್ದು ಮದುವೆ ಆತಂದ್ರೆ ಆಮೇಲೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಒಂದೇಳಿ ಈಗ ನಾವಿಬ್ರು ಅವ್ರ ಕೈಯಾಗ ಸಿಕ್ಕರೆ ನಮ್ಮನ್ನ ಎಲ್ಲರನ್ನೂ ಕಡದು ಹೆಡಿಗೆನ ತುಂಬ್ತಾರ ಅವ್ರು. ನನಗೆ ಗೊತ್ತೈತಿ ದೋಸ್ತ, ಏನೈತೆ ಅದನ್ನ ಫೋನ್ಯಾಗ ಮಾತಾಡೋಣ. ನಾ ಬರ್ತೀನಿ. ಯಾರು ಭೀ ಹೇಳ್ಬಿಡಪ್ಪ, ನೀನು ಖಾಲಿ ಬಿಡ್ತೀನಿ. ಇಲ್ಲಿ ಏನು ನೋಡಿದ್ದೆ ಮಾರ್ಕ್ ಬಿಡಪ್ಪ, ಮತ್ತೆ ಹೇಳಾಕತ್ತೀನಿ. ದೋಸ್ತ, ಅಲ್ಲ ಮಾತಾಡಿ ಹ್ಞೂ ಅನ್ನಿಸಿ
ದೋಸ್ತ ನೀನು ಎಲ್ಲ ಹೇಳೋದು ಬರೋಬರಿ ಐತಿ. ನೀನೇನಪ್ಪ ನೀನು ನಿಮ್ಮ ಮನ್ಯಾಗ ಒಪ್ಪಿಸಿದಿ, ಆ ಕಡೆ ಹುಡುಗಿ ಮನೆ ಕಡೆಯವ್ರನ್ನ ಒಪ್ಪಿಸಿ ಹಂಗೂ ಮದುವೆ ಆಗಾಕತ್ತಿ. ಅದು ಅಲ್ದಿರ ನಿಮ್ಮದು ಒಂದೇ ಕ್ಯಾಸ್ಟ್, ಹಾಗಾಗಿ ಏನು ಸಮಸ್ಯೆ ಬರಲಿಲ್ಲ. ಅವರು ಹೂ ಅಂದರು, ನೀನು ಹೂ ಅಂದರು, ನಿಮ್ಮ ವಾರು ಹೂ ಅಂದರು. ಇಲ್ಲಿ ಸರಳವಾಗಿ ನಿಂದೆಲ್ಲ ಸಮಸ್ಯೆ ಬಗೆಹರಿತ್ತು. ಆದ್ರೆ ನಮ್ಮದು ಹಾಗಿಲ್ಲ ಸಮಸ್ಯೆ. ನಮ್ಮ ಸಮಸ್ಯೆ ನಡುವೆ ಇಲ್ಲಿ ಜಾತಿ ಐತಿ. ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಇದು. ಅವರು ಒಪ್ಪೋದಿಲ್ಲ. ಒಂದೇಳೆ ನಾವು ನಿನ್ನಂಗನ ಸಮಾಧಾನದ ಕೂತು ಮಾತಾಡಿ ಒಪ್ಪಿಸಿ ಲಗ್ನ ಹಾಕಿವಿ ಅನ್ನಕ್ಕೆ ಇಲ್ಲಿ ಜಾತಿ ಅಡ್ಡ ತಂದಿಟ್ಟು ಬಿಡ್ತಾರೋ ಮರೆಯ. ಇದು ಆಗದೆ ಇರೋ ಮಾತು. ನಾವೇನಾರು ಇಲ್ಲೇ ಇದ್ದವ್ರನ್ನ ಒಪ್ಪಿಸಾಕಿ ಏನಾರು ನಿಂತ್ಕೊಂಡ್ವಿ ಅಂದ್ರೆ ಆಕಿನೂ ಬೇರೆದವ್ನ ಲಗ್ನ ಆಗ್ಬೇಕಾಕೈತಿ, ನಾನು ಬೇರೆದಕ್ಕಿನ ಲಗ್ನ ಆಗ್ಬೇಕಾಕೈತಿ. ದೋಸ್ತ ಈಗೆಲ್ಲ ಇದನ್ನ ಪುರಾಣ ಓದ್ಕೊಂಡು ಕುಂಡ್ರಕ್ಕೆ ನಮ್ಗೆ ಸೌಡಿಲ್ಲ. ಯಾವಾಗಾರ ಒಂದಿನ ಹುಬ್ಬಳ್ಳಿಯಾಗ ಮನೆ ಮಾಡೀನಿ, ಅಡ್ರೆಸ್ನ ವಾಟ್ಸಪ್ಪಿಗೆ ಕಳಿಸ್ತೀನಿ, ಬಾ ಅಲ್ಲೇ ಒಂದಿನ ಕುತ್ಕೊಂಡು ಮಾತಾಡೋಣ. ಈಗ ಬರ್ತೀನಿ, ನೀನು ಖಾಲಿ ಬೀಳ್ತೇನಪ್ಪ. ಇಲ್ಲಿ ನೋಡಿದ್ದು ಯಾರಿಗೂ ಏನು ಹೇಳಬೇಡ. ನೀನು ಏನು ಗೊತ್ತಿದ್ರು ಗೊತ್ತಿಲ್ದಾರಂಗಿದ್ದು ಬಿಡು. ಅಟ್ಟ ನೀನು ನಮಗೆ ಮಾಡೋ ಉಪಕಾರ. ಶಿಲ್ಪ ಅಭಿ, ಯಾರಿಗೂ ಈ ವಿಚಾರ ಹೇಳ್ಬೇಡ. ಇದೇನಾರು ಹೇಳಿದೆ ಅಂದ್ರೆ ನಾಳೆ ದೊಡ್ಡ ಸಮಸ್ಯೆ ಆಕ್ಕೈತಿ. ಇಲ್ಲಿಗೆ ನಮ್ಮ ಜೀವನನೂ ಮುಕ್ತಾಯನ ಆಕ್ಕೈತಿ. ನಿನ್ನ ತಂಗಿ ಅನ್ಕೊಂಡು ಈ ಸುದ್ದಿ ಯಾರ ಹತ್ರನೂ ಹೇಳ್ದಂಗಿದ್ರೆ ಅಷ್ಟೇ ಸಾಕು. ನಾ ಎಲ್ಲ ಅಪ್ಸರಾನ ಮುಂದೆ ಹೇಳಿದ್ದೀನಿ. ಆಕೆಲ್ಲ ನಿನ್ಗೆ ಹೇಳ್ತಾಳೆ. ಅಣ್ಣ ಬರ್ತೀನಿ. ಆತವಾ, ನೀ ನನಗೆ ಅಣ್ಣ ಅಂದ ಮ್ಯಾಗ ನಾ ಯಾಕೆ ನನ್ನ ತಂಗಿ ಮರ್ಯಾದೆ ನಾನು ತೆಗಿತೀನಿ? ನಾ ಯಾರಿಗೂ ಏನು ಹೇಳೋದಿಲ್ಲ. ಹೋಗು, ಆರಾಮಾಗಿ ಹೋಗು. ಏನಾರ ಇದ್ರೆ ನನ್ನ ಫೋನ್ ಹಚ್ತಾ ಬರ್ರಿ, ನಾ ಬರ್ತೀನಿ. ಹೋಗ್ಬರ್ರಿ. ಥ್ಯಾಂಕ್ಸ್ ಅಭಿ. ಬರ್ತೀವೋ? ಬರ್ತೀವಿ. ಆಯ್ತು, ಹುಷಾರು. ಬಾಯ್ ಬಾಯ್. ಇವ ಜೀವನ ಎಲ್ಲಿಗೆ ಹೋಗಿರುತ್ತೋ ದೇವ್ರೆ. ಧೈರ್ಯ ಮಾಡಿ ಹೋಗ್ತಿದಾರು. ಏನು ಇವ್ರ ಪ್ರಾಣಕ್ಕೆ ಸಂಸ್ಕಾರ ಬರದಂಗೆ ಆರಾಮಾಗಿ ಇವ್ರು ಜೀವನ ಮಾಡಿದ್ರೆ ಅಷ್ಟ ಸಾಕಪ್ಪ. ಮಾದ, ಅಭಿಷೇಕ ಯಾರ ಮುಂದೆ ಹೇಳಲ್ಲ ಅಂತಿ? ದೋಸ್ತರಂದ್ರೆ ದೋಸ್ತಿಗೆ ಜೀವನ ಕೊಡ್ತಾರೆ ಹುಡುಗರು. ಹಾಗೆಲ್ಲ ಯಾರ ಮುಂದೆ ಬಾಯಿ ಬಿಡೋದಿಲ್ಲ. ಏನ ನಿಮ್ಮ ಮನೆಯವ್ರು ನನ್ನ ಜೊತೆಗೆ ಹೋಗಿ ಅಂತ ಕಂಡು ಹಿಡಿದ್ರು ಹಿಡಿಬೋದು ಅಷ್ಟೇ. ಆದ್ರೆ ಅವೇ ಹೇಳೋಕೆ ಸಾಧ್ಯನೇ ಇಲ್ಲ. ಈಗ ಹೋಗಿ ರೆಸ್ಟ್ ಮಾಡಿಬಿಡೋನು. ನಾಳೆ ಬೆಳಗ್ಗೆ ನಮ್ಮ ಆಫೀಸಲ್ಲಿ ನನ್ನ ದೋಸ್ತರು ಬರ್ತಾನೆ ಅಂದ್ರೆ ನಮ್ಮ ಮದ್ವೆ ಮಾಡಿಸ್ಬಿಡ್ತಾರೆ. ನಾವು ಅದೇ ದೇವಸ್ಥಾನದ ಮದ್ವೆ ಆಗ್ಬಿಡೋನು. ಮರುದಿನ ಮುಂಜಾನೆ. ದಾನು, ಏ ದಾನು, ಚಾ ಕೇಳಿ ಎಷ್ಟೊತ್ತಾತು? ಚಾ ತಗೊಂಬ. ಒದರ್ಬೇಡ. ಹಿಂಗೆ ಒದರಿದ್ರೇನು ಅವ್ರು ಕೆಲಸ ಮಾಡ್ತಾರೆ, ಏನು ಕೆಲಸ ಹಾಕೋವು? ಸುಮ್ಮನೆ ನಿಂಗೆ ನೀಗದಟ್ಟ ಮಾಡು. ತಾ ಚಾ. ಒದರ್ಬೇಡ, ಎಬಸ್ ಹೋಗು. ನಾನು ನಿನ್ ಜೋಡಿನ ಎದ್ದನಿಲ್ಲ. ಯಾವ ನಾನು ಎದ್ದೇನಿ, ಒದರ್ಬೇಡ. ಯಾವಾಗ ಎದ್ದಿರ್ಬೇಕು ಬೇ? ನಾ ಏಳಟತ್ತಿಗೆ ಕೊನೆಗೆ ಇದ್ದಿರಲಿಲ್ಲ. ಯಾವ ಮತ್ತೆ ಕೊನೆಗಿಲ್ಲಕ್ಕಿ? ಏ ಕೊನೆಗಿಲ್ಲ ಅಂದ್ರೆ ಹಿತ್ತಲ್ಗ ಒಂದು ಕೊನೆ ಇತ್ರ ಅಲ್ಲಿ ಏನಾರ ಮುಕ್ಕೊಂಡಾಳ ನೋಡು. ನಾನು ಒಂಚೂರು ನಾಷ್ಟ ಮಾಡಿ ಏನಾರ. ಯಾವ ನಾನು ಒಟ್ಟು ಹೊಲ ಕಡೆ ಹೋಗ್ಬರ್ತೇನೆ ಬಿ. ಆತ್ ಬಿಡ್ಬೇ, ಎಲ್ಲ ಸಜ್ಜು ಮಾಡೈತಿ. ಹೊಲದ ಕಡೆಗೆ ಏನಾಗೈತಿ ನೋಡ್ಕೊಂಡ್ ಬರ್ತೀನಿ. ಮಳಿ ಒಂದ್ ಜಾಗ ಬಂದೈತಿ. ಮವ್ವಂದ್ ಇದ್ದಿದ್ದು ಹೋಗೋ ಮರ್ರಿ, ಹೋಗಿ ನೀ ನೋಡ್ಕೊಂಬ. ಹೋಗು. ಶಿಲ್ಪಿ ಅಲ್ಲಿ ಇಲ್ವೇ? ಮತ್ ಹಂಗ ಹಿತ್ತಲ್ದಾಗ ನೋಡ್ಕೊಂಡ್ ಬಂದೆ, ದನ ಕಟ್ಟ ಮನೆ ಹತ್ರ ನೋಡ್ಕೊಂಡ್ ಬಂದೆ, ಹಂಗ ಅಗ್ಲ ಮಗ್ಲ ಮನಿನ ನೋಡ್ಕೊಂಡ್ ಬಂದೆ. ಎಲ್ಲೂ ಇಲ್ವೇ ಶಿಲ್ಪಿ? ಒಳಗೂ ಇಲ್ಲ. ಏನಾದ್ರೂ ಮಾದನ್ ಜೊತೆ ಹೋಗಿ ಇಲ್ಲ. ಹಂಗೇನಾರ ಆಗಿದ್ರೆ ಹೇಳ್ತಿದ್ಲೇನೋ. ಯಾಕಷ್ಟು ಗಾಬಾಕಿ? ಇಲ್ಲೇ ಎಲ್ಲಾರ ಅಪ್ಸರ ಮನೆ ಕಡೆ ಹೋಗಿರ್ಬೇಕು. ಇಲ್ಲ ಅಂದ್ರೆ ಬೇರೆ ಆಕಿ ಶಕವ ಯಾರಾದ್ರ ಲೆಕ್ಕ ಗೆಳತಿ ಅಕ್ಕಿ ಮನೆಗಾರ ಹೋಗಿರ್ಬೇಕು. ಏನಾರ ಇದ್ದಿದ್ದಿತ್ತು, ಹೋಗಿದ್ದಾಳ. ಬಂದ್ಮೇಲೆ ವಿಚಾರ್ಸಕ್ ಬರ್ತೈತ್ ಬಿಡು. ಯವ್ವ, ನನಗನ್ಸು ಮಟ್ಟಿಗೆ ಕಿ ಯಾವ ಗೆಳತಾರ ಮನೆಗೂ ಹೋಗಿರಲ್ವೇ ಇಟ್ಟದೌಡು. ಯಾಕಂದ್ರೆ ಕಿ ರಾತ್ರಿ ಬೇತನ ನನ್ನ ಮಗಲ್ದಲ್ಲೇ ಇರಲಿಲ್ಲ ಅನ್ಸಕತ್ತೈತೆ ನನಗೆ. ಯಾಕಂದ್ರೆ ನಡು ಒಂದ್ಸಲ ನೀರು ಕುಡಿಯಕ್ಕೆ ಎದ್ದಿದ್ದೆ, ಒಂದಕ್ಕೆ ಎದ್ದಿದ್ದೆ, ಅವಾಗೂ ಇರಲಿಲ್ಲ ಕಿ. ನಾನು ನೀ ಅಂದಂಗೆ ಮೊಬೈಲ್ನಾಗ ಮಾತಾಡ್ಕೋತ ಏನಾರು ಬೇರೆ ಕಡೆ ಪಡ್ಸಲಾಗ ಎಲ್ಲರೂ ಮುಕ್ಕೊಂಡಾಳೇನೋ ಅನ್ಕೊಂಡಿದ್ದೆ. ಯವ್ವ, ಮನ್ಯಾಗ ಇರಾಕಿಲ್ಲ ಅನ್ನಿಸ್ತೈತಿ. ಯಾಕೆ ವಿಚಾರ ಮಾಡ್ತೀವ? ಇಲ್ಲೇ ಎಲ್ಲರೂ ಹೋಗಿರ್ತಾಳ. ಏ ದಾನು, ಹೋಗು ಆ ಮಾದೇವಕ್ಕರ್ ಮನ್ಯಾಗ ಏನಾರು ಹೋಗಿ ಗೆಳ ನೋಡ. ಹುಡುಗಿ ಗೆಳತಿ ಎಲ್ಲಕ್ಕಿ ಕೇಳ್ಕೊಂಡು ಬಾ. ಯಾವಾಗ ಹೋಗ್ಬೇಡ, ನಾ ಹೇಳೋದು ಕೇಳಿಸ್ಕೊ. ಇವ್ರ ಮನೆಗೆ ಹೋಗಿ ನೀ ಕೇಳ್ಕೊಂತ ಹೋದ್ರೆ ಆಕೆ ಓಡ್ ಹೋಗಿರೋ ಸುದ್ದಿನ ನಾವು ಊರ್ ಮನೆಗೆ ಹಬ್ಬಸ್ದಂಗೆ ಆಕೈತಿ. ನನಗೆ ಅನ್ಕೊಂಡಂಗೆ ಆಕಿ
ಮಾದನ್ ಜೋಡಿ ಹೋಗ್ಯಾಳ ಬೇಕಿ ಕಸಬರ್ಗಿ ಏನು ಮಾತಾಡಕತ್ತೀಯ ನೀನು ನಿನ್ನ ಬಾಯಿ ಯವ್ವ ನಾ ಖರೇನ ಹೇಳಾಕತ್ತೀನಿ ಆಕಿ ಖರೆ ಒಂದ್ರೂ ಹೋಗ್ಯಾಳ ಯಾಕಂದ್ರೆ ಆಕಿ ಫೋನ್ಯಾಗ ಏನೋ ತುಡುಗ್ನ ಮಾತಾಡಕತ್ತಿದ್ದ ನಾನು ನೋಡೇನಿ ಅದು ಏನು ಮಾತಾಡಕತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೆ ಆಕಿ ರಾತ್ರಿ 9:09 ಅನ್ನೋದು ಮಾತ್ರ ನನಗೆ ಕೇಳಿಸೈತಿ ನನಗನ್ಸದ ಮಟ್ಟಿಗೆ ಆಕಿ ನಿನ್ನೆ ರಾತ್ರಿ ನಾವು ಮಕ್ಕೊಂಡ ಮೇಲೆ ಹೋಗ್ಯಾಳ ಅನಿಸ್ತೈತಿ ಅಲ್ಲಿ ನಾನು ಮುಕ್ಕೊಂಡಿದ್ದು 10 ಗಂಟೆಗೆ ಅದೇ 9:00 ಹೊಕ್ಕಾಳಕಿ ಯವ್ವ ನಾ ಮುಕ್ಕೊಂಡಿದ್ದು 9 ಗಂಟೆಗೆ ಅಪ್ಪನೂ ವೀರೇಶನು ಮುಕ್ಕೊಂಡಿದ್ದು 9 ಗಂಟೆಗೆ ನೀವು ಒಬ್ಬಕ್ಕೆ ತಡಾಗಿ ಮುಕ್ಕೊಂಡಿ ಒಂದೇಳಿ ನೀ ಮುಕ್ಕೊಂಡಾಗ ಹೋಗಿದ್ರ ಏನು ಮಾಡಿದವ ಈ ಹಲ್ಕಟ್ ರಂಡಿ ನೋಡ್ರಿ ಬೈತಾಳ ಅಂತೀರಿ ಮಾಡಿದ ಕೆಲಸ ನೋಡ್ರಿ ಈಗ ಊರಾಗೆಲ್ಲ ಮನಿ ಮಾನ ಮರ್ಯಾದೆ ಅಯ್ಯೋ ದೇವ್ರೇ ಅವನರವನ ಬೆನ್ನತ್ತಿ ಓದ್ಲರಿ ನಮ್ಮ ಊರ ಕಿಮ್ಮತ್ತ ತಗದ್ಲರಿ ಏ ಭಡ್ಯ ಏನ್ ಕೊಂಡು ನೋಡ್ಕೊಂಡು ನಿಂತಿ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡು ಆ ಹಡಿ ಬಿಟ್ಟು ಎಲ್ಲಿ ಹೋಗಾಳಕ್ಕೆ ತುಪ್ಪ ಹಿಡದಕ್ಕೆ ಎಳ್ಕೊಂಡು ಬಂದಕ್ಕೆ ಚಪ್ಪು ಚಪ್ಪಲಲ್ಲಿ ಹೊಡಿಬೇಕಂತಿಗೆ ಅದ್ ಹೋಗಿದ್ದ ಕರೆ ಆಗಿದ್ದ ಆದ್ರೆ ಆಕಿನ ಏನಿಲ್ಲ ಆಕಿನ ಜೀವಾಂತನ ಸುಡ್ತೀನಿ ಆಕಿನ ಹಲ್ಕಟ್ ರಂಡಿನ ನಾನು ಸಮಾಧಾನ ತಗೋ ಎಲ್ಲದಾಳ ಹುಡುಕುಸನ್ನು ನೋಡೋನು ಸಮಾಧಾನದಾಗಿ ಇಲ್ಲೇ ಎಲ್ಲರೂ ಹೋಗ್ಯಾಳ ಏನು ಹುಡ್ಕೋನು ಚೀರಾಡಬೇಡ ಸುಡ ತ್ರಾಸ ತಗೋಬೇಡ ನೀ ಹಿಂಗೆ ಚೀರಾಡಿ ಏನಾರ ಹಾರ್ಟ್ ಅಟ್ಯಾಕ್ ಆದ್ರೆ ಏನು ಮಾಡ್ತಿ ಅಟ್ಟೇನು ಗಾವ್ ಆಗೋ ಅವಶ್ಯಕತೆ ಇಲ್ಲ ಸಮಾಧಾನ ತಗೋ ಇಲ್ಲೇ ವೀರೇಶ ಊರಾಗ ಅಲ್ಲಿ ಅವನ ಆ ಮಾದನ್ ದೋಸ್ತರನ್ನ ವಿಚಾರಿಸ್ಕೊಂಡು ಬಾ ಹಂಗೇನಾರು ಹೋಗ್ಯಾರನ್ನು ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಹುಡ್ಕಾಕಚ್ಚಕ್ಕೆ ಬರ್ತೈತಿ ಹ್ಞೂ ಅಪ್ಪಾಜಿ ಹೊಂಟಿ ಲಕ್ಷ್ಮಿ ಹೋಗು ಆಕೆ ಗೆಳತ್ಯಾರ ಮನೆ ಎಲ್ಲೆಲ್ಲದಾವ್ ನೋಡು ಹಂಗೆ ಸೂಕ್ಷ್ಮವಾಗಿ ಅವ್ರ ಮನೆಗೆ ಹೋದಂಗೆ ಮಾಡಿ ನಮ್ಮ ಶಿಲ್ಪ ಬಂದಿದ್ಲನ ಅಂತ ಕೇಳ್ಕೊಂಡು ಬಾ ಅಪ್ಪಾಜಿ ಅಯ್ಯೋ ದೇವ್ರೇ ಏನ್ ಮಾಡಿದ್ರಿ ಈಕಿ ದಮ್ಮನ ಮರ್ಯಾದೆ ತಗಲ್ಲಲ್ರಿ ನಾನು ಅಳಬೇಡ ಸಮಾಧಾನ ತಗೋ ಹುಡ್ಕೋನು